ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಮತ್ತೊಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರದೇಶ ಪ್ರವೇಶ ನಿಯಂತ್ರಣ ವಿಧೇಯಕ 2026ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲೇ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಇದು ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ದೊಡ್ಡ ಸುದ್ದಿ ಆಗ್ತಾ ಇದೆ. ಡಿಕೆಶಿ ಸಿಎಂ ಆದ ದಿನದಿಂದಲೂ, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರಾದ ದಿನದಿಂದಲೂ ಆರ್ಎಸ್ಎಸ್ ಕುರಿತಾಗಿ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇದೆ. ಆರ್ಎಸ್ಎಸ್ನ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದ ಪ್ರಿಯಾಂಕ್ ಖರ್ಗೆ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಸೃಷ್ಟಿಸಿದ್ರು. ಆರ್ಎಸ್ಎಸ್ನ ಬುಡಕ್ಕೆ ಕೈ ಹಾಕೋ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆಯಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಮುಂದೆ ಆರ್ಎಸ್ಎಸ್ ಆಟ ನಡೆಯಲ್ವಾ? ಸರ್ಕಾರ ಹೇಳಿದಂತೆ ಎಲ್ಲ ಆಗುತ್ತಾ? ಅಷ್ಟಕ್ಕೂ ಆರ್ಎಸ್ಎಸ್ ಮೇಲೆ ಕಾಂಗ್ರೆಸ್ ಈ ಪರಿ ಕಡಿವಾಣ ಹಾಕ್ತಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸರ್ಕಾರ ಹೇಳ್ತಿರೋದೊಂದೇ, ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳನ್ನ ಬಳಕೆ ಮಾಡಿಕೊಳ್ಳೋ ನೋಂದಾಯಿತವಲ್ಲದ ಸಂಘಟನೆಗಳಿಗೆ ಕಡಿವಾಣ ಹಾಕ್ತಿದೀವಿ ಅಂತ. ಅಂದ್ರೆ ಸರ್ಕಾರದ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಮೊದಲು ಸರ್ಕಾರದ ಅನುಮತಿ ಬೇಕೇ ಬೇಕು. ಸರ್ಕಾರ ಓಕೆ ಅಂದ ಮೇಲೆ ಮಾತ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಬಹುದು. ಇದೇ ಕಾರಣಕ್ಕಾಗಿ ಹೊಸ ವಿಧೇಯಕವನ್ನು ರೂಪಿಸಲಾಗಿದೆ. ಈ ಹಿಂದೆ ಆರ್ಎಸ್ಎಸ್ನ ಗುರಿಯಾಗಿಸಿಕೊಂಡು ಸುತ್ತೋಲೆ ಹೊರಡಿಸಲಾಗಿತ್ತು. ಇದನ್ನ ಕೆಲವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ತಡೆಯಾಜ್ಞೆ ತಂದಿದ್ರು. ಹೀಗಾಗಿ ಇನ್ನೊಂದು ಹೆಜ್ಜೆ ಮುಂದಿಟ್ಟ ಸರ್ಕಾರ ಇದೇ ವಿಚಾರವನ್ನ ಇಟ್ಕೊಂಡು ಇದಕ್ಕೊಂದು ಕಾನೂನು ರೂಪಿಸಲು ಮುಂದಾಗಿದೆ. ಸುಮ್ಮನೆ ಬಾಯಿ ಮಾತಲ್ಲಿ ಆದೇಶ ಹೊರಡಿಸಿದ್ರೆ ಕೋರ್ಟ್ ಮೂಲಕ ಬ್ರೇಕ್ ಹಾಕಬಹುದು. ಅದೇ ಕಾನೂನಾಗಿ ಮಾರ್ಪಾಡು ಮಾಡಿದ್ರೆ ಇದನ್ನ ಮುರಿಯೋದು ಅಷ್ಟು ಸುಲಭ ಅಲ್ಲ. ಇದೇ ಕಾರಣಕ್ಕಾಗಿ ಹೊಸ ಕಾಯ್ದೆ ತರುವ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಅಂದರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ನಡೆಸುವ ಪಥ ಸಂಚಲನ, ಸಭೆ, ಕಾರ್ಯಕ್ರಮ ಹಾಗೂ ಇತರೆ ಚಟುವಟಿಕೆಗಳಿಗೆ ನಿಯಂತ್ರಣ ಹೇರುವ ಉದ್ದೇಶದಿಂದ ಹೊಸ ವಿಧೇಯಕ ರೂಪಿಸಲಾಗ್ತಾ ಇದೆ. ಈ ಸಂಬಂಧದ ಪ್ರಸ್ತಾವನೆಯನ್ನ ಸಂಪುಟ ಸಭೆ ಅನುಮೋದಿಸಿದ್ದು, ಇದೇ ಅಧಿವೇಶನದಲ್ಲಿ ವಿಧೇಯಕವು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡನೆಯಾಗಲಿದೆ. ಒಂದು ವಿಷಯವನ್ನ ನೀವಿಲ್ಲಿ ಗಮನಿಸಬೇಕು. ಇಲ್ಲೆಲ್ಲೋ ಸಂಘ ಪರಿವಾರ ಅಂತ ಸರ್ಕಾರ ಉಲ್ಲೇಖಿಸಿಲ್ಲ. ನೋಂದಣಿ ಮಾಡಿಕೊಳ್ಳದೇ ಇರೋ ಸಂಘಟನೆಗಳಿಗೆ ಇದು ಅನ್ವಯ ಆಗಲಿದೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಸಂಘ ಪರಿವಾರವನ್ನ ಗುರಿಯಾಗಿಸಿಕೊಂಡೇ ಈ ವಿಧೇಯಕ ತರಲು ಹೊರಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಆತ್ಮೀಯರೇ, ನಾವು ಈಗಾಗಲೇ ಹೇಳಿರುವಂತೆ ಆರ್ಎಸ್ಎಸ್ ಸೇರಿ ಯಾವುದೇ ನಿರ್ದಿಷ್ಟ ಸಂಘಟನೆ ಹೆಸರನ್ನು ಸರ್ಕಾರ ಪ್ರಸ್ತಾಪ ಮಾಡಿಲ್ಲ. ಆದರೆ ನೋಂದಾಯಿತವಲ್ಲದ ಸಂಘಟನೆಗಳು ಸರ್ಕಾರಿ ಆವರಣಗಳನ್ನು ಬಳಸೋದನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿರೋದು ಮತ್ತು ಕಾನೂನು ಉಲ್ಲಂಘಿಸಿದರೆ ಅದನ್ನ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸುವ ಅಂಶಗಳು ಈ ವಿಧೇಯಕದಲ್ಲಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ಸಂಘಟನೆ ಅಥವಾ ಸಂಸ್ಥೆ ಕಾರ್ಯಕ್ರಮ ಆಯೋಜಿಸಲು ಪೂರ್ವಾನುಮತಿ ಕಡ್ಡಾಯ ಆಗಿರುತ್ತೆ. ಅಂದರೆ ಶಿಕ್ಷಣ ಸಂಸ್ಥೆ, ರಸ್ತೆ, ಆಟದ ಮೈದಾನ ಮತ್ತಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಡೆಸುವ ಪಥ ಸಂಚಲನ ಮತ್ತಿತರ ಚಟುವಟಿಕೆ ನಡೆಸಲು ಬ್ರೇಕ್ ಹಾಕಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಚಿತ್ತಾಪುರದಲ್ಲಿ ಅಂದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಆಯೋಜನೆ ಮಾಡಲು ಮುಂದಾಗಿತ್ತು. ಇದಕ್ಕೆ ಅನುಮತಿ ನಿರಾಕರಿಸಿದ್ದರು. ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಅನುಮತಿ ನಿರಾಕರಣೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆಲವು ಷರತ್ತುಗಳೊಂದಿಗೆ ಪಥ ಸಂಚಲನಕ್ಕೆ ಅವಕಾಶ ನೀಡಿತ್ತು. ಆಗ ಆರ್ಎಸ್ಎಸ್ಗೆ ದೊಡ್ಡ ಗೆಲುವು ಅಂತ ಸುದ್ದಿಯಾಗಿತ್ತು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸರ್ಕಾರ ಕಾನೂನಾಗಿ ಮಾರ್ಪಾಡು ಮಾಡಲು ಮುಂದಾಗಿದೆ. ಒಮ್ಮೆ ಅಧಿವೇಶನದಲ್ಲಿ ವಿಧೇಯಕ ಪಾಸ್ ಆದ್ರೆ ಅದು ಕಾನೂನಾಗಿ ರೂಪುಗೊಳ್ಳುತ್ತೆ. ಯಾರೇ ಆಗಿರಬಹುದು, ಅದೆಷ್ಟೇ ದೊಡ್ಡವರಾಗಿರಬಹುದು, ಕಾನೂನನ್ನ ಮೀರುವಂತಿಲ್ಲ. ಆತ್ಮೀಯರೇ, ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ರು. ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಷೇಧಿಸುವಂತೆ ಒತ್ತಾಯಿಸಿದ್ರು. ಇದು ವ್ಯಾಪಕ ಚರ್ಚೆಗೆ ಗ್ರಾಸ ಆಯಿತು. ಅಂತೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ನಿಯಂತ್ರಿಸಲು ಸರ್ಕಾರ ಕಳೆದ ವರ್ಷ ಸುತ್ತೋಲೆ ಹೊರಡಿಸಿತ್ತು. ಸರ್ಕಾರಿ ಮತ್ತು ಅನುದಾನಿತ ಶಾಲೆ, ಕಾಲೇಜು ಮೈದಾನಗಳನ್ನು ಕೇವಲ
ಮಕ್ಕಳ ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು. ಯಾವುದೇ ಖಾಸಗಿ ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ಶಾಲಾ ಆವರಣ ಬಳಕೆಗೆ ಅವಕಾಶ ನೀಡಬಾರದು. ಸಾರ್ವಜನಿಕ ರಸ್ತೆಗಳಲ್ಲಿ ಪಥ ಸಂಚಲನ, ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಆಯೋಜಿಸಲು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಸರ್ಕಾರಿ ಮೈದಾನಗಳು, ಉದ್ಯಾನವನಗಳು ಹಾಗೂ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳ ಆವರಣದಲ್ಲಿ ಖಾಸಗಿ ಸಂಘಟನೆಗಳ ಅನಧಿಕೃತ ಪ್ರವೇಶವನ್ನ ನಿರ್ಬಂಧಿಸಲು ಸುತ್ತೋಲೆಯಲ್ಲಿ ಸ್ಪಷ್ಟಪಡಿಸಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಕಾನೂನಾಗಿ ರೂಪುಗೊಳ್ತಾ ಇದೆ. ಇನ್ನೊಂದು ವಿಷಯ ನೆನಪಿರ್ಲಿ, RSS ಅನ್ನೋ ಸಂಘಟನೆ ನೋಂದಣಿಯನ್ನೇ ಮಾಡಿಸಿಲ್ಲ ಅನ್ನೋ ಆರೋಪ ಕಾಂಗ್ರೆಸ್ ನಾಯಕರದ್ದು. ಇದರ ಬೆನ್ನಲ್ಲೇ ಈಗ ನೋಂದಣಿಯಾಗದ ಸಂಘ ಸಂಸ್ಥೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು.